ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು. ಸುಜಿತ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕಿಚ್ಚ ಸುದೀಪ್ ಸರ್ ಜೊತೆ ಆ ಒಂದು ಸಿಲ್ವರ್ ಸ್ಕ್ರೀನ್ ನ ಶೇರ್ ಮಾಡಿದ್ದು? ಸೂಪರ್, ತುಂಬ ಖುಷಿ ಆಯಿತು. ಸರ್ನ ಫಸ್ಟ್ ಟೈಮ್ ನಾನು ಒಂದು 2 times ನೋಡಿದ್ದೆ. ಅವ್ರನ್ನ ಫಸ್ಟ್ ಸೀನ್ ನಾನೇ ಹ್ಯಾಕ್ ಮಾಡ್ತಾ ಇದ್ದೆ. ಸೊ ಅವ್ರನ್ನ ನೋಡಿ ಹಂಗೆ ಸ್ಟನ್ನ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಡೈರೆಕ್ಟರ್ ಎಲ್ಲ ಫೀಲ್ಡ್ ಕ್ಲಿಯರ್ ಅಂತ ಹೇಳ್ತಾ ಇದ್ರು, ಬಟ್ ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಸೂಪರ್ ಎಕ್ಸ್ಪೀರಿಯನ್ಸ್. ಮತ್ತು ಈ ಫಿಲ್ಮಲ್ಲಿ ನನಗೊಂದು ಚಾನ್ಸ್ ಸಿಕ್ಕಿರೋದು ತುಂಬ ಖುಷಿ. ತುಂಬ ಚೆನ್ನಾಗಿದೆ ನನ್ನ ಪಾತ್ರ. ಇದೇ 25ನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ಬರ್ತಾ ಇದೆ, ಎಲ್ಲರೂ ನೋಡಿ ಆರಿಸಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ, ನಾಗಾರ್ಜುನ ಹಾಗೂ ಸುಜಿತ್ ಅವರೇ. ಗುಡ್ ಲಕ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್, ಚಿತ್ರದುರ್ಗ ಕೇಳಿಸ್ಕೊತಿದ್ದೀರಾ? ಇದ್ದೀರಾ? ಸುಮ್ಮನೆ ನಾವಿಲ್ಲಿ ಏನು ಮಾತಾಡ್ತಾ ಇದ್ರು ನೀವು ಯಾರು ಕೇಳಿಸ್ಕೊತಾ ಇಲ್ಲ. ನಿಮ್ಮ ಕಿವಿ, ಕಣ್ಣು, ಗಮನ ಎಲ್ಲ ಆ ಕಡೆನೇ ಇದೆ. ಒಂದು ಜಲಕ್ಕೂ ಸರ್ದ ಎಂಟ್ರಿ ನಾವು ಮಿಸ್ ಮಾಡಬಾರ್ದು ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕಿಚ್ಚ ಸುದೀಪ್ ಸರ್ ಬರ್ತಾರೆ. ಎಲ್ಲ ಒಂದ್ಸಲಿ ಕಿಚ್ಚ ನೀ ನೋಡೋಣ. ಐ ಲವ್ಲಿ. ಈ ಎನರ್ಜಿನ ಡಬಲ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನೊಂದಿಗೆ, ಪ್ರೀತಿಯ ಚುಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ವೆರಿ ಟ್ಯಾಲೆಂಟೆಡ್ ಪ್ರಣತಿ. ಓಕೆ, ಇಲ್ಲಿ ಕೇಳಿ. ಕಿಚ್ಚ ಸುದೀಪ್ ಸರ್ ಅವರು ಸ್ಪೆಷಲ್ ಆಗಿ ಯಾರೋ ನಂಗೆ ಫ್ಲೈ ಕಿಸ್ ಕೊಡ್ತಿರೋದು ಕೇಳೋ. ಕಿಚ್ಚ ಸುದೀಪ್ ಸರ್ ಅವರು ಬಹಳ ವಿಶೇಷವಾಗಿ ಆಟೋಗ್ರಾಫ್ ಹಾಕಿದಂಥ ಟೀ ಶರ್ಟ್ಸ್ ನಮ್ಮ ಹತ್ರ ಇದೆ. ಯಾರು 10 ಸೆಕೆಂಡ್ ಸೈಲೆಂಟ್ ಆಗಿರ್ತಾರೆ ಅವ್ರಿಗೆ ಟೀ ಶರ್ಟ್. ಅದಲ್ಲ ಆಕ್ಚುಲಿ. ಓಕೆನಾ? ಒಂದೇ ಸಲ ವಿಸಿಲ್ ಕಂಟಿನ್ಯೂಸ್ ಆಗಿ ಕಿಚ್ಚ ಸುದೀಪ್ ಸರ್ ಯಾರು ಹೊಡಿತಾರೋ ಅವ್ರಿಗೆ ಟೀ ಶರ್ಟು. ನಿಲ್ಸಂಗಿಲ್ಲ. ಅದು ಅಲ್ಲಿ ಹಲೋ ನಮ್ಮ ಟೀಮ್ ಅವ್ರು ತಗೊಂಬಾರ್ದು ಪ್ಲೀಸ್. ಅಲ್ಲಿ ಕೊಡಿ ಅವ್ರಿಗೆ, ಅಲ್ಲಿ ಕೊಡಿ. ಬಂದಿಲ್ವಾ? ರೆಡ್ ಟೀ ಶರ್ಟ್ ಹಾಕೊಂಡು ಒಬ್ರು ಬರ್ತಾ ಇದ್ದಾರೆ. ಅವ್ರು ಯಾರು ಕೈಗೆ ಸಿಗುತ್ತೋ ಆ ಟೀ ಶರ್ಟ್ ಅವ್ರಿಗೆ. ಆದ್ರೆ ಯಾರು ಬ್ಯಾರಿಗೇಡ್ ಮೇಲೆಲ್ಲ ಬೀಳ್ಬಾರ್ದು ಪ್ಲೀಸ್. ರೆಡಿ? 3, 2, 1. ಇಲ್ಲ ಅದು ಒಬ್ರಿಗೆ ಮಾತ್ರ ಅದು ಟೀ ಶರ್ಟು. ಇನ್ನೂ ಬಹಳಷ್ಟು ಟೀ ಶರ್ಟ್ಸ್ಗಳಿದೆ, ಅದು ನಿಮಗೆ ತಲುಪುತ್ತೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ಓಕೆ, ಮ್ಯಾಕ್ಸ್ ಚಿತ್ರದ ಈ ಸಂಭ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ಬಂದಿರುವಂತಹ ನಮ್ಮ ಚಂದನವನದ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ಸ್ ಈಗ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅನೂಪ್ ಭಂಡಾರಿ ಸರ್, ರೋಹಿತ್ ಪದಕಿ ಅವರು ಹಾಗೂ AP ಅರ್ಜುನ್ ಸರ್. ಅಷ್ಟು ನೀವು ಕಂಡಂಥ ಅಭಿಮಾನಿಗಳ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಬಗ್ಗೆ ಹೇಳಿ ಸರ್. ಸುದೀಪ್ ಸರ್ ಬಗ್ಗೆ ಕೇಳ್ತಾ ಇದೆ. ಅದಕ್ಕೆ ಮುಂಚೆ ನಾನು ಚಿತ್ರದುರ್ಗದ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ. ಸುದೀಪ್ ಸರ್ ಬಗ್ಗೆ ಕೇಳಿದ್ರಿ. ಸುದೀಪ್ ಸರ್ನ ನಾನು ಐ ಥಿಂಕ್ ಆಲ್ಮೋಸ್ಟ್ ಒಂದು 6 yearsಯಿಂದ ಅವ್ರ ಜೊತೆ ಇವಾಗ ಒಡನಾಟ ಇದೆ. ವಿಕ್ರಾಂತ್ ರೋಣ ಜೊತೆಗೆ ಮಾಡಿದ್ವಿ, ಈಗ ಬಿಲ್ಲಾ ರಂಗ ಭಾಷಾ ಮಾಡ್ತಾ ಇದ್ದೀವಿ ನೆಕ್ಸ್ಟ್. ಸೊ
ಆ್ಯಕ್ಚುಲಿ ಮ್ಯಾಕ್ಸ್ ಚಿತ್ರಕ್ಕೆ ನಾನು 3 ಹಾಡುಗಳನ್ನ ಬರೆದಿದ್ದೀನಿ. ಹಾ ಓಹ್ ಸೊ ಮ್ಯಾಕ್ಸಿಗೆ ಬರೆಯೋಕ್ಕೆ ಮುಂಚೆ ಅಥವಾ ಇವನ್ ಸುದೀಪ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಮುಂಚೆಯಿಂದಾನು ನಾನು ತುಂಬ ಹಾಡುಗಳನ್ನ ಬರೆದಿದ್ದೀನಿ, ಹಾಡಿದ್ದೀರಾ ಕೂಡ. ಹಾಡಿದ್ದೀನಿ ಕೂಡ. ಸೊ ಕೇಳಿರ್ಬೋದು, ಕೇಳಿಲ್ಲ ಅಂದ್ರೆ ಒಂದು ಹಾಡು ಬಿಡ್ತೀನಿ ಬೇಕಾದ್ರೆ. ಸರ್ ಕಮಾನ್ ಸರ್, ಇದು ನಾವು ಕೇಳ್ದೇನೆ ಕಂಟೆಂಟ್ ಕೊಡ್ತಾ ಇದ್ದಾರೆ, ಅದಕ್ಕೆ ಅವ್ರ ಡೈರೆಕ್ಟರು ಸೂಪರ್ ಹಿಟ್ ಡೈರೆಕ್ಟರ್. ಕಮಾನ್ ಸರ್. ಕೇಳ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ ಜುಳು ಜುಳು ಹರಿಯುವ ರಸಜ, ಬಕ್ಕತಲೆ ಚಿಕ್ಕತಲೆ ಪಕ್ಕದಲ್ಲೇ ಸುತ್ತತಲೆ ಕೊಗತಲೆ ಮೋಡುತ್ತಲೆ ಕೊಕ್ಕರೆದ ಕುಕ್ಕುಟ. ಸರ್ ಈ ರೀತಿ ಹಾಡುಗಳು ಬರೀತಾ ಇದ್ದೆ, ಇದು ಅದೆಲ್ಲ ಬರಲ್ಲ ನಮಗೆ. ಡ್ಯಾನ್ಸ್ ಡ್ಯಾನ್ಸ್ ಎಲ್ಲ ಅದೊಂದು ಮಾಡಲ್ಲ, ಅದು ಬಿಟ್ಟು ಬೇರೆ ಏನು ಬೇಳೆ ಮಾಡ್ತೀನಿ. ಅಲ್ಲ ನಾನು ನೀವು ನೆಕ್ಸ್ಟ್ ಇದನ್ನ ಮಾಡ್ಬಿಟ್ರೆ ಅರ್ಜುನ್ ಸರ್ ಪದಕ್ಕೆ ಅವ್ರಿಗೆ ಕಮಾನ್ ಟು ದ ಸ್ಟೆಪ್ ಅಂತ ಕೇಳಲ್ಲ ಅಂತ ಇದ್ದೆ, ಅವ್ರು ಆಲ್ರೆಡಿ 6 ಮೈಲಿ ದೂರ ಹೋಗ್ಬಿಟ್ಟಿದ್ದಾರೆ ಸರ್. ಇಲ್ಲ ಇಲ್ಲ, ಈ ಥರ ಹಾಡುಗಳು ಬರೀತಾ ಇದೆ. ಹಾ ಸುದೀಪ್ ಸರ್ನ ಭೇಟಿ ಆದೆ. ಸೊ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದೆ ಅವ್ರ ಜೊತೆ. ಅವ್ರು ಹೇಳಿದ್ರು, ನೋಡಿ ನೀವು ಕಮರ್ಷಿಯಲ್ ಆಗಿ ಫಸ್ಟು. ಓಕೆ, ನಾನು ಮಾಡಿದ್ದೀನಿ ಸಿನಿಮಾಗಳು, ಶಾಂತಿ ನಿವಾಸ ಮಾಡಿದ್ದೀನಿ, ಜಸ್ ಮಾತ್ ಮಾತಲ್ಲಿ ಮಾಡಿದ್ದೀನಿ. ಬಟ್ ನಾನು ಯಾವಾಗ ಕಮರ್ಷಿಯಲ್ ಸಿನಿಮಾ ಮಾಡಿದೆ ಅವತ್ತೇ ಜನ ನನ್ನ ಜಾಸ್ತಿ ಪ್ರೀತಿಸಿರೋದು. ಸೊ ಕಮರ್ಷಿಯಲ್ ಆಗಿ ಅಂದರು, ಅವಾಗ ಶುರು ಹಚ್ಕೊಂಡೆ. ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ, ಬಾರೆ ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ, ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ, ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ, ಹೋದ್ರೆ ಹೊತ್ತಾಗುತ್ತೆ ನಾ ವಾಪಸ್ ಬರಕ್ಕಮ್ಮ, ಹೊಂಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ, ರಾರ ರಾರ ಕುಣಿಯಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಹಂಗೆ ಟೆನ್ 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 ಟೆನ್. ಅದು ಬರದ್ಮೇಲೆ ಅಲ್ಲ ಸರ್, ನಾನು Meter ಗಿಟಾರ್ run ಹಿಡ್ಕೊಂಡು ಆಗಕ್ಕೆ ಶುರು ರೆಡಿ ಆಯ್ತು. ಆಗಿದ್ದೀನಿ. ನಮಗ್ ಬರಲ್ಲ ಬರಲ್ಲ, ಡ್ಯಾನ್ಸ್, ಬರಲ್ಲ, ದಯವಿಟ್ಟು ಬರಲ್ಲ. ಡ್ಯಾನ್ಸ್ ಮಾತ್ರ ಮಾಡ್ಸೋದೇ ಇಲ್ಲ ಏನ್ ಸರ್. ಬೇಕಾದ್ರೂ ಮಾಡಿಸಿ. ಸುದೀಪ್ ಸರ್ ನಂಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಅಲ್ಲಿ. ನೀವು ನಿಜವಾಗ್ಲೂ ಟ್ಯಾಲೆಂಟ್ ಇದ್ದಿದ್ರೆ ಅನೂಪ್ ಅವ್ರನ್ನ ಹಾ 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 ಅಂತ ನಗ್ಸಿ ಅಂತ ಕೇಳೋರೆ ಸರ್. ಇದು ಮಾಡೋದ್ನಲ್ಲ ಇಷ್ಟೇ, ಇಷ್ಟೇನಾ ಸರ್? ಇಲ್ಲ ಇದ್ರ ಮೇಲೆ ಒಂಚೂರು ಸೌಂಡ್ ಮಾಡಿ ಹಿಂಗೆ ನಗೋಂಥದ್ದು ಇಲ್ಲ 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 ಸರ್. ಬೇಕಾದ್ರೆ ಟ್ರ್ಯಾಕ್ ಅಲ್ಲೂ ಅಂತ ವಾಯ್ಸ್ ಕೊಡ್ಬೋದು. ಮಾಡಿದ್ರು ಇದನ್ನ ಪ್ಯಾಚ್ ಮಾಡಿ ದಯವಿಟ್ಟು ಸರ್ ಕಳಿಸ್ಬೇಕು. ನಮ್ಗೆ ಇಷ್ಟು ಸಾಕು ಸರ್. ನಗ್ಸಿದ್ದೀನಿ ಸರ್, ಅನೂಪ್ ಸರ್ನ ನಗ್ಸಿದ್ದೀನಿ ಸರ್, ಇಷ್ಟು ಸಾಕು ಸರ್. ಥ್ಯಾಂಕ್ ಯು. ಮ್ಯಾಕ್ಸ್ ಚಿತ್ರಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಾ ಸರ್? ತುಂಬಾನೇ ಕಾಯ್ತಾ ಇದ್ದೀನಿ. ಒಂದು ಅಫ್ಕೋರ್ಸ್ 2.5 ವರ್ಷ ಆದಮೇಲಿಂದ ಸುದೀಪ್ ಸರ್ ವಿಕ್ರಾಂತ್ ರೋಣ ಆದಮೇಲೆ ದೊಡ್ಡ ಪರದೆ ಮೇಲೆ ಮೊದಲನೇ ಸಾರಿ ಬರ್ತಾ ಇದ್ದಾರೆ. ಜೊತೆಗೆ ಅಫ್ಕೋರ್ಸ್ ಎನಿ ಟೈಮ್ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಒಂದು ಹಬ್ಬನೇ ಅದು. ಸೊ ಆ ಹಬ್ಬನ ಆಚರಿಸೋಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹಾಗೆ ಮ್ಯಾಕ್ಸಲ್ಲಿ ಹೇಳಿದೆ ಒಂದಷ್ಟು ಹಾಡುಗಳನ್ನ ಬರ್ತೀನಿ ಅಂತ. ಒಂದು ಹಾಡು ಇನ್ನೂ ರಿಲೀಸ್ ಆಗಿಲ್ಲ. ಓಕೆ, ಮ್ಯಾಕ್ಸ್ ತಂಡದವ್ರಿಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದರೆ ಒಂದು ಸಾಲ ಹಾಡ್ತೀನಿ, ಯಾರಿಗೂ ಪ್ರಾಬ್ಲಮ್ ಇಲ್ಲ ತಾನೆ? ಯಾರು ಇಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಕಾರ್ತಿಕ್ ಸರ್ ಇದ್ದಾರೆ, ಪ್ರಿಯಾ ಮ್ಯಾಮ್ ಇದ್ದಾರೆ, ಸಾನ್ವಿ ಅವರು ಇದ್ದಾರೆ. ಓಕೆ, ಇನ್ನೂ ರಿಲೀಸ್ ಆಗಿಲ್ಲ, ರಿಲೀಸ್ ಆಗುತ್ತೆ. ಆಡಿ ಆಡಿ ಐಸ್ ಪೈಸ್ ಸುಸ್ತಾಗೋಯ್ತು ಐಸ್, ಸ್ವೆಟರ್ ಹಾಕಿರೋ ಬಟರ್ ಫ್ಲೈ ಉಳ್ಸೊಂಟ 0 ಸೈಜ್, 4 ದಿನದಿಂದ ಸಿಕ್ಕಿಲ್ಲ ಅಂತ ಎಲ್ಲ ಬಾಯ್ಸ್, ಯಪ್ಪ 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 ಮೇಕಿಂಗ್ ಸೋ ಮಚ್ ನಾಯ್ಸ್. ಸೊ ಇವಾಗ ಅಟ್ಲೀಸ್ಟ್ ಸುದೀಪ್ ಸರ್ ಇವಾಗಾದ್ರೂ ಒಪ್ಕೋಬೇಕು ಕಮರ್ಷಿಯಲ್ ಆಗಿದ್ದೀನಿ ಅಂತ. ಸರ್ ವಾಟ್ ಇಸ್ ದ ಸೆಕೆಂಡ್ ಲೈನ್?